ओम शांति। आज का मुरली तारीख मार्च 28, 2025। मीठे बच्चे, तुम बहुत लक्की हो क्योंकि तुम्हें बाप की याद के सिवाय और कोई फिक्रात नहीं। इस बाप को तो फिक्र भी बहुत ख्यालात चलते हैं। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಬಹಳ ಲಕ್ಕಿಯಾಗಿದ್ದೀರಿ. ಯಾಕೆಂದರೆ ನಿಮಗೆ ಒಬ್ಬ ತಂದೆ ಬಿಟ್ಟರೆ ಇನ್ನು ಯಾವ ಚಿಂತೆಯೂ ಇಲ್ಲ. ಒಬ್ಬ ಶಿವ ತಂದೆಯನ್ನು ನೆನಪು ಮಾಡೋದು ಅನ್ನೋದನ್ನು ಬಿಟ್ಟರೆ ಇನ್ಯಾವ ಚಿಂತೆಗಳು ಕೂಡ ಅಷ್ಟೇ ಇಲ್ಲ. ಬ್ರಹ್ಮ ತಂದೆಗಾದರೂ ಬಹಳ ಚಿಂತೆಗಳು, ಬಹಳಷ್ಟು ಸೇವೆ ವೃದ್ಧಿ ಮಾಡಬೇಕು, ಯಜ್ಞ ಸಂಭಾಲನೆ ಮಾಡಬೇಕು. ಯಜ್ಞ ಆರಂಭದಲ್ಲಿ ಬ್ರಹ್ಮ ತಂದೆಗೆ ತುಂಬಾ ಚಿಂತೆಗಳು, ತುಂಬಾ ವಿಚಾರಗಳಿರ್ತಿತ್ತು. ಆದರೂ ಸಹ ಬ್ರಹ್ಮ ತಂದೆಯವರು ನಂಬರ್ 1 ಪುರುಷಾರ್ಥ ಮಾಡಿ ಪಾಸಾದರು ಅಲ್ವಾ. ಅದಕ್ಕೇನು ಹೇಳ್ತಿದ್ದಾರೆ ಶಿವಬಾಬಾ ಅಂದರೆ, ನಿಮಗೆ ಬ್ರಹ್ಮ ತಂದೆಯಷ್ಟು ಜವಾಬ್ದಾರಿಗಳು ಯಾವುದೂ ಇಲ್ಲ. ನಿಮಗೆ ಸಿಕ್ಕಿರುವಂತಹ ಕೆಲಸಗಳನ್ನು ಸೇವಾ ಅಂತ ತಿಳಿದು ಮಾಡಿಕೊಳ್ಳಿ ಮತ್ತು ಶಿವ ತಂದೆಯನ್ನು ನೆನಪು ಮಾಡಿ ಖುಷಿಯಲ್ಲಿ ಇರಿ ಅಂತ ಹೇಳ್ತಿದ್ದಾರೆ ಬಾಬಾ. प्रश्न, बाप के पास जो सपूत बच्चे हैं उनकी निशानी क्या होगी? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ತಂದೆಗೆ ಯಾರು ಸುಪುತ್ರ ಮಕ್ಕಳಾಗಿದ್ದಾರೆ, ನಿರಾಕರ ಶಿವ ತಂದೆಗೆ ಯಾರು ಸುಪುತ್ರ ಮಕ್ಕಳಾಗಿದ್ದಾರೆ ಅವರ ಲಕ್ಷಣಗಳು ಏನಾಗಿದೆ? उत्तर, वे सभी का बुद्धि योग एक बाप से जुड़ाते रहेंगे, सर्विसेबल होंगे, अच्छी रीति पढ़कर औरों को पढ़ाएंगे, बाप की दिल पर चढ़े हुए होंगे. ऐसे सपूत बच्चे ही बाप का नाम बाला करते हैं. जो पूरा पढ़ते नहीं वह औरों को भी खराब करते हैं, वह भी ड्रामा में नोंद है. ಬಾಬಾ ಉತ್ತರ ಹೇಳ್ತಾ ಇದ್ದಾರೆ, ಯಾರು ಶಿವ ತಂದೆಗೆ ಸುಪುತ್ರ ಮಕ್ಕಳಾಗಿರ್ತಾರೆ ಅವರ ಲಕ್ಷಣಗಳೇನು ಅಂದರೆ, ಸುಪುತ್ರ ಮಕ್ಕಳ ಲಕ್ಷಣಗಳು, ಅವರು ಯಾವಾಗಲೂ ಸಹ ಬುದ್ಧಿಯೋಗವನ್ನು ಒಬ್ಬ ನಿರಾಕರ ಶಿವ ತಂದೆಯ ಜೊತೆಗೆ ಜೋಡಣೆ ಮಾಡಿಕೊಂಡಿರ್ತಾರೆ. ಈಶ್ವರೀಯ ಸೇವಾದಾರಿಗಳಾಗಿರ್ತಾರೆ. ತುಂಬ ಚೆನ್ನಾಗಿ ಈಶ್ವರೀಯ ಶಿಕ್ಷಣವನ್ನು ತಾವು ಓದ್ತಾರೆ ಮತ್ತು ಬೇರೆಯವರಿಗೂ ಸಹ ಓದಿಸ್ತಾರೆ. ತಂದೆಯ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನಾಗಿರ್ತಾರೆ. ಸುಪುತ್ರ ಮಕ್ಕಳೇ ತಂದೆಯ ನಿರಾಕರ ಶಿವ ತಂದೆಯ ಹೆಸರನ್ನು ಪ್ರಸಿದ್ಧಪಡಿಸ್ತಾರೆ. ಯಾರು ಸಂಪೂರ್ಣ ಓದೋದೇ ಇಲ್ಲ, ಈಶ್ವರಿ ಶಿಕ್ಷಣದ ಕಡೆ ಗಮನವೂ ಕೊಡೋದಿಲ್ಲ, ಅವರು ಬೇರೆಯವರನ್ನು ಸಹ ಹಾಳು ಮಾಡ್ತಾರೆ. ಇದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. आज का धारणा पॉइंट्स है, धारणा के लिए मुख्य सार. फर्स्ट पॉइंट, धारणेಗೋಸ್ಕರ मुख्य सार. फर्स्ट पॉइंट, झरमुई झगमुई अर्थात परचिंतन के वार्तालाप से वातावरण खराब नहीं करना. ಬಾಬಾ ಹೇಳ್ತಾ ಇದ್ದಾರೆ, ವರದಾನದ ಮೊದಲನೆಯ ಪಾಯಿಂಟ್ ಆಗಿದೆ, ಈ ಪರಚಿಂತನೆಯ ಮಾತುಗಳಲ್ಲಿ ಬಂದು ವಾರ್ತಾಲಾಪ ಮಾಡಿ ವಾತಾವರಣ ಕೆಡಿಸ್ಲಿಕ್ಕೆ ಹೋಗಬಾರ್ದು. एकांत में बैठ सच्चे सच्चे आशिक बन अपने माशूक को याद करना है. ಏಕಾಂತದಲ್ಲಿ ಕುಳಿತು ಸತ್ಯವಾಗಿರುವಂಥ ಪ್ರಿಯತಮೆಯರಾಗಿ ಒಬ್ಬ ನಿರಾಕರ ಶಿವ ತಂದೆ ಪ್ರಿಯತಮ ಅಂತ ತಿಳಿದು ತಂದೆ ನೆನಪು ಮಾಡಿ. सेकंड पॉइंट, धारणा, अपने आप से प्रतिज्ञा करनी है कि कभी भी रोएंगे नहीं, आँखों से आंसू नहीं बहेंगे, आँखों से आंसू नहीं बहेंगे. जो सर्विसेबल बाप की दिल पर चढ़े हुए हैं उनके ही संग करना, अपना रजिस्टर बहुत अच्छा रखना है. ಬಾಬಾ ಸೆಕೆಂಡ್ ಪಾಯಿಂಟ್ ತಿಳಿಸ್ತಾ ಇದ್ದಾರೆ, ಧಾರಣ, ನಿಮ್ಮ ಜೊತೆಗೆ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ, ಎಂದೂ ನಾನು ಅಳೋದಿಲ್ಲ, ನನ್ನ ಕಣ್ಗಳಿಂದ ಎಂದೂ ಕೂಡ ಕಣ್ಣೀರು ಸುರಿಸೋದಿಲ್ಲ. ಯಾರು ಸೇವಾದಾರಿಗಳಾಗಿರ್ತಾರೆ, ಯಾರು ತಂದೆ ಹೃದಯದಲ್ಲಿ ಏರಿರ್ತಾರೆ ಅವರ ಸಂಘವನ್ನೇ ಮಾಡಬೇಕು, ಕೆಟ್ಟವರ ಸಂಘವನ್ನು ಮಾಡಬಾರ್ದು. ನಿಮ್ಮ ರಿಜಿಸ್ಟರನ್ನು ನೀವೇ ಸಂಭಾಲನೆ ಮಾಡಿಕೊಳ್ಳಿ, ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ವರದಾನ್, पावरफुल वृत्ति द्वारा मनसा सेवा करने वाले विश्व कल्याणकारी भव. ಬಾಬಾ ವರದಾನ ಹೇಳ್ತಾರೆ, ಶಕ್ತಿಶಾಲಿ ವೃತ್ತಿಯ ಮೂಲಕ
ಮನಸ ಸೇವೆ ಮಾಡುವಂತಹ ವಿಶ್ವ ಕಲ್ಯಾಣಕಾರಿಗಳಾಗ್ರಿ. ಆದ್ದರಿಂದ ಜಗತ್ತಲ್ಲಿ ಎಷ್ಟೋ ಜನ ಅಲೆದಾಡ್ತಾ ಇದ್ದಾರೆ, ಹುಡುಕಾಡ್ತಾ ಇದ್ದಾರೆ ಶಾಂತಿಗೋಸ್ಕರ, ಪರಮಾತ್ಮನಿಗೋಸ್ಕರ. ಅಂಥವ್ರಿಗೆ ನಾವು ಮನಸ ಸೇವೆ ಮಾಡಬೇಕು. ಶಾಂತಿ, ಪವಿತ್ರತೆ, ಆನಂದ, ಖುಷಿ ಈ ಎಲ್ಲ ಶಕ್ತಿಗಳನ್ನು ಪರಮಾತ್ಮನಿಂದ ತೆಗೆದುಕೊಂಡು ಜಗತ್ತಿನಲ್ಲಿ ಅಲೆದಾಡ್ತಾ ಇರುವಂತಹ, ಬಾಯಾರಿರುವಂತಹ ಶಕ್ತಿಗಳಿಗೋಸ್ಕರ ಹುಡುಕಾಡ್ತಾ ಇರುವಂಥ ಆತ್ಮಗಳಿಗೆ ಮನಸ ಸೇವೆಯನ್ನು ಮಾಡಬೇಕು. ಸ್ಲೋಗನ್: अशरीरीपन के एक्सरसाइज और व्यर्थ संकल्प रूपी भोजन के परहेज से स्वयं को तंदुरुस्त बनाओ. ಬಾಬಾ ಸ್ಲೋಗನ್ ಹೇಳ್ತಾ ಇದ್ದಾರೆ, ಅಶರೀರಿತನದ ವ್ಯಾಯಾಮ ಮಾಡಿ, ವ್ಯರ್ಥ ಸಂಕಲ್ಪ ರೂಪಿ ಭೋಜನದಿಂದ ಪತ್ತೆ ಮಾಡಿ. ವ್ಯರ್ಥ ಸಂಕಲ್ಪ ರೂಪಿ ಭೋಜನ ಊಟ ಮಾಡಬಾರ್ದು ಮನಸ್ಸಿಗೆ. ಆಗ ನೀವು ಸ್ವಯಂ ಗಟ್ಟಿಯಾಗಿರ್ತೀರಿ, ಆರೋಗ್ಯವಂತರಾಗ್ತೀರಿ. ಮನಸ್ಸು ಮತ್ತು ಶರೀರ ಆರೋಗ್ಯವಂತ ಆಗಿರಲಿಕ್ಕೆ ವ್ಯರ್ಥ ಸಂಕಲ್ಪ ಮಾಡಬಾರ್ದು ಹಾಗೂ ಅಶರೀರಿಗಳಾಗುವಂತಹ ನಿರಂತರ ಅಭ್ಯಾಸ ಮಾಡಿ. ಅಚ್ಚಾ. ಓಂ ಶಾಂತಿ.